63 ಏಜಲ್ಲಿ ಕೂಡ ಕೃಷಿ ಮಾಡ್ಬೇಕು ಅನ್ನೋದು ಇವತ್ತು ನೀವು ಯುವಕರಿಗೆ ಮಾದರಿ ಆಗಾಕತ್ತೀರಿ. ಎಕ್ಸಾರಮಿ 1983 ಭರ್ತಿಯಾಗಿ ಒಂದು ಮಳಿಕೆ ಹೊಡೆದ ಜಾಗದಾಗ 7-8 ಮರಿ ಹೊಡ್ಯಾಕೈತಿ. ಮತ್ತೆ ಈ ರಾಸಾಯನಿಕ ಗೊಬ್ಬರನು ಹಾಕೋದು ಬಿಡಾಕತ್ತಿದಾರು ಭೂಮಿ. ಯಾಕಂದ್ರೆ ಭೂಮಿ ಸುಧಾರಣೆ ಆಯ್ತಪ್ಪ ಅಂದ್ರೆ ಏನಾಕೈತೆ ಅಂದ್ರೆ ಬೆಳೆ ಚೆನ್ನಾಗಿ ಬಂದೇ ಬರತ್ರಿ. ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ, ನಾನು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ರಮೇಶ್ ಮಾತಾಡ್ತಾ ಇರೋದು. ಇವತ್ತಿನ ದಿನ ಹುಕ್ಕೇರಿ ತಾಲೂಕು ಕುರ್ನಿ ಅನ್ನೋ ಗ್ರಾಮದಲ್ಲಿ ಇವತ್ತು ವಿಶೇಷ ರೈತರು ಇವರು. ಯಾವ ರೀತಿಪ್ಪ ಅಂತಂದರೆ ದೇಶ ಸೇವನೆ ಮಾಡಿ ಇವತ್ತಿನ ಬಂದು ರೈತರಿಗೆ ಇವತ್ತು ಮಾದರಿ ಆಗಿದ್ದಾರೆ. ಅವ್ರ ಹೆಸರನ್ನ ಪರಿಚಯ ಮಾಡ್ಕೊಂಡು ಅವ್ರು ಯಾವ ಥರ ಬೆಳೆಗೆ ಯಾವ ಪ್ರಾಡಕ್ಟ್ನ ಕೊಟ್ಟರು, ಯಾವ ಥರ ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವ್ರ ಮುಖಾಂತರ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಡಿಯಪ್ಪ ಸದಾಶಿವ್ ಮನಸ್, ಕುರ್ನಿ ಹುಕ್ಕೇರಿ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ಟ್. ಹಾಂ, ನೀವು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಒಬ್ಬ ಎಕ್ಸಾರಮಿ 1983 ಭರ್ತಿಯಾಗಿ ಈ ಆಲ್ ಇಂಡಿಯಾ ಎಲ್ಲ ತಿರುಗಾಡಿ ಎಲ್ಲ ಥರದ ಹವಾಮಾನ, ಎಲ್ಲ ಥರದ ಮಣ್ಣಿನ ಎಲ್ಲ ತಿಳ್ಕೊಂಡ ಮೇಲೆ ನನಗೆ ಬಂದು ಕೃಷಿನ ಮಾಡಬೇಕು ಅನ್ನೋದೊಂದು ಹಂಬಲ ಇತ್ತು. ಅದನ್ನು ನಾನು ಯಶಸ್ವಿಯಾಗಿ ಮಾಡ್ಬೇಕಂತ ನಿಮ್ಗೆ ಇವಾಗ ಏಜ್ ಬಂದ್ರೆ ಎಷ್ಟು ಏಜ್ ರೀ? ಈಗ 63 ಏಜ್. 63 ಏಜಲ್ಲಿ ಕೂಡ ಕೃಷಿ ಮಾಡ್ಬೇಕು ಅನ್ನೋದು ಇವತ್ತು ನೀವು ಯುವಕರಿಗೆ ಮಾದರಿ ಆಗಾಕತ್ತೀರಿ. ಹಾ, ಬಟ್ ಇದಕ್ಕೆ ನೀವು ಮೊದಲು ಯಾವ ಥರ ಕೃಷಿ ಮಾಡ್ತಾ ಇದ್ರಿ? ಬಂದು ಇದೇ ಜಾಗದಾಗ ರೀ, ಇದೇ ಹೊಲದಾಗ 37 ಗುಂಟೆದಾಗ 8 ಟನ್ ಕಬ್ಬಾಗೈತಿ ನಾವು ಅಪ್ಪಾರಿದ್ದಾಗ. ಈಗ 8 ಟನ್ ರೀ? ಬರೀ 8 ಟನ್ ಆಗೈತ್ರಿ. ಹಾ, ಹೋಗಿದ್ರೆ 2 ಸಲ ಯೂರಿಯಾ DAP ಹೋಗಿತ್ತಿದ್ರು. ನೀರು ಹಾಸಿರು ಇಲ್ಲ ಮಳೆ ಮೇಲೆ ಬರ್ತಿತ್ರಿ. ಅದೇ ಜಾಗದಾಗ ಇಷ್ಟು ಉತ್ಪಾದನೆ ತೆಗಿಬೇಕನ್ನೋದು ನಮ್ಮ ಹಠ ತೊಟ್ಟದಕ್ಕಾಗಿ ಲಾಭ ಸಿಗ್ತೇವೆ. ಹೌದು. ಈಗ ನೀವು ಲಾಭ ಏನು ತಗೋಬೇಕು ಅನ್ಕೊಂಡಿದ್ರಲ್ಲ, ಇವನು ರಾಸಾಯನಿಕ ಬಳಕೆ ಮಾಡಿದಾಗ ಈ ತರ ಬರ್ತಾ ಇತ್ತು ಅಂತ, ಕಡಿಮೆ ಬರ್ತಾ ಇತ್ತು ಅಂತ ತಿಳುವರಿ ನೀವು ಮಾತಾಡ್ತಾ ಇದ್ದೀರಿ. ಇವತ್ತು ನೀವು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ರಿ? ಈಗ ನಾವು ಡಾಕ್ಟರ್ ಸಾಯಿಲ್ ಅಂತಂದು ಸ್ಲೇರಿ ಮತ್ತು ಶುಗರ್ ಕ್ಯಾನ್ ರೀ, ಶುಗರ್ ಕ್ಯಾನು ಇದನ್ನ ಯೂಸ್ ಮಾಡಕತ್ತು. ಇವಾಗ ನೀವು ಎಷ್ಟು ವರ್ಷದಿಂದ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಕತ್ತೀರಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಫಸ್ಟ್ನೇ ವರ್ಷಾಗ ನಮ್ಮದು ಒಂದು ಕ್ಯಾನ್ ಬಿಡ್ಗುಡಕ ನಿಮ್ಗೆ ಯಾವ ತರ ನಂಬಿಕೆ ಬರಕ್ ಶುರು ಆಯ್ತು? ಅದು ಒಂದು ಕಬ್ಬ ಒಂದು ಮಳಿಕೆ ಹೊಡೆದ ಜಾಗದಾಗ 7-8 ಮರಿ ಹೊಡ್ಯಾಕೈತು. ಅವಾಗ ನಂಬಿಕೆ ಬಂತು. ಹೈಟು ಮತ್ತೆ ಹೆಚ್ಚಾಗತ್ತು, ಉದ್ದ ಗಣಿಕೆ ಒಂದು ಏನಕ್ಕಿಂತನೂ ಹೆಚ್ಚಾಗೈತು. ಇದ್ರಾಗ ಏನೋ ಐತಿ, ಇದನ್ನ ಫಾಲೋ ಮಾಡಬೇಕು ಅಂತಂದ ಅವಾಗ ಇವ್ರ ಡಾಕ್ಟರ್ ಸಾಯಿಲ್ ಅವ್ರಿಗೆ ಪರಿಚಯ ಮಾಡ್ಕೊಂಡು ಮುಂದುವರಿತಾ ಇತ್ತು. ನಿಮ್ಮ ಬೆಳೆಯಲ್ಲಿ ಅಷ್ಟೇ ಬದಲಾವಣೆ ಆಯ್ತು ಅಥವಾ ಭೂಮಿಯಲ್ಲೂ ಕೂಡ ಬದಲಾವಣೆ ಆಯ್ತು? ಭೂಮಿಯಲ್ಲೂ ಬದಲಾವಣೆ. ಏನು ಬದಲಾವಣೆ ಆಯ್ತು? ಮೊದಲು ರಾಸಾಯನಿಕ ಏನಿತ್ತು, ಆಮೇಲೆ ಡಾಕ್ಟರ್ ಸಾಲ್ ಹಾಕಿದ ಮೇಲೆ ಏನು ಬದಲಾವಣೆ ಆಯ್ತು? ರಾಸಾಯನಿಕ ಗೊಬ್ಬರ ಹಾಕಿದಾಗ ನೆಲ ಅಥವಾ ಮಣ್ಣು ಕಾಂಕ್ರೀಟ್ ತರ ಟೈಟ್ ಆಗ್ತಿತ್ತು. ನೆಲ ಜಗ್ತಿರ್ಕಿಲ್ಲ, ಮಣ್ಣು ನೀರು ಜಗ್ತಿರ್ಕಿಲ್ಲ, ಓಡಿ ಹೋಗ್ತಿತ್ತು. ಈಗ ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ಚಾಪಡಿ ತರ ಮಣ್ಣಾಗೈತಿ. ಅಂದ್ರೆ ಯಾವ ತರ? ಈ ತರ ರೀ, ತರ ಮಣ್ಣಾಗೈತಿ. ಈ ತರ ಸೂಕ್ಷ್ಮ ಆಗೈತ್ರಿ. ಚಾಪಡಿ ತರ ಗುತ್ತಿ ಮಣ್ಣು ಅನ್ಬಹುದು. ಈ ತರ ಗುತ್ತಿ ಮೊದಲು ಈ ತರ ಮಣ್ಣು ಬರ್ತೈತ್ರಿ? ಎಲ್ಲಿ ಬರ್ತಿರ್ಕಿಲ್ಲ. ಯಾವ್ದಾರು ಸಾಧನ ತಗೊಂಡು ಹಡ್ಡಿ ಮೇಲೆ ತನ 8 ಗಂಟೆ ಹೇಳ್ತಿತ್ತ. ಬಟ್ ಹಿಂಗ ಉದುರು ಬರ್ತಿರ್ಕಿಲ್ಲ. ಮತ್ತ ಎರೆಹುಳ ಏನಾದ್ರು ಕಂಡಿದಾವನ್ರಿ ನಿಮ್ದು? ಅದಾವ್ರಿ, ಎರೆಹುಳನು ಆಗತ್ತಾವ್ರಿ. ಟೋಟಲ್ ನಿಮ್ದು ಎಷ್ಟು ಎಕರೆ ಜಮೀನ್ ರೀ? ಟೋಟಲ್ 6.5 ಎಕರೆ ಜಮೀನ್ ಐತ್ರಿ. 6.5 ಎಕರೆ ಜಮೀನು. ಇವಾಗ ನೀವು ಕಬ್ಬು ಈ ತರ ಬೆಳವಣಿಗೆ ಬಂದಾಗ ಚೆನ್ನಾಗಿ ಕೇಳ್ತಾ ಇದ್ದಾರ? ಈಗ ಕೇಳ್ತಾರ, ಬರ್ತಾರ, ವಿಡಿಯೋ ಮಾಡ್ಕೊಂಡು ಹೋಗ್ತಾರ. ಏನ್ ಕೊಡಾಕತ್ತೀರಿ, ನಮ್ಗೂ ಪರಿಚಯ ಮಾಡ್ಕೊಡ್ರಿ ಡಾಕ್ಟರ್ ಸಾಯಿಲ್ ಅವ್ರದ. ಬರ್ರಿ, ನಾನು ವಿಡಿಯೋ ಮಾಡಿ ಅವ್ರಿಗೆ ಬಿಡ್ತಾನು, ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರ. ಯಾರ್ಯಾರು ನನ್ನ ಪರಿಚಯ ಮಾಡ್ಕೊಂಡಾರೋ ಅವರೆಲ್ಲ ಯೂಸ್ ಮಾಡಕತ್ತಾರು. ಅವ್ರಿಗೂ ಬದಲಾವಣೆ ಕಾಣಕತ್ತೈತಿ. ಮತ್ತೆ ಈ ರಾಸಾಯನಿಕ ಗೊಬ್ಬರನು ಹಾಕೋದು ಬಿಡಾಕತ್ತಿದಾರು. ಈ ಡಾಕ್ಟರ್ ಸಾಯಿಲ್ನ ನಾವು ಫಾಲೋ ಮಾಡ್ತೇವು ಅಂತ ಹೇಳ್ತಾರ ಬಂದ. ಬಟ್ ನಿಮ್ ತೋಟದಾಗ ನೋಡಿದಾಗ ಯಥೇಚ್ಛವಾಗಿ ಮರಿಗಳ ಸಂಖ್ಯೆ ಐತ್ರಿ ಇವಾಗ. ಇವಾಗ ಮರಿಗಳ ಸಂಖ್ಯೆ ನೋಡ್ರಿ, ಇವಾಗ ಏನ್ 1 ಎಕರೆಗೆ ಬೇಕು ಅದಕ್ಕಿಂತ ಜಾಸ್ತಿನೇ ಮರಿ ಐತ್ರಿ ಇವಾಗ. ಹೌದಲ್ರಿ? ಈಗ ಐತ್ರಿ. ಇವತ್ತು ಮರಿಗಳ ಸಂಖ್ಯೆ ಹೊಡಿಬೇಕಂತಂದ್ರೆ ಏನ್ ಮಾಡ್ತಾರಂದ್ರ ಹೊರಗಿನ ಪುಡ್ ತಂದ, ಮರಿಗಳ ಸಂಖ್ಯೆಗೋಸ್ಕರ ಹೊರಗಿನ ಪುಡ್ ತಂದ ಅಲ್ಲಿ ಬಿಟ್ಟು ಮರಿ ಹೊಡಿಲಿಲ್ಲ ಅಂತೇಳಿ ಮತ್ತೂ ಇನ್ನೊಂದು ತಂದು ಗೊಬ್ಬರ ಹಾಕ್ತಾರ. ಇಲ್ಲಿ ಮೇನ್ ಆಗಿರೋದು ಏನಪ್ಪಾ ಅಂತಂದ್ರ ಭೂಮಿ ಯಾವಾಗ ಸಡಿಲ್ ಆಗತ್ತೋ ಅಲ್ಲಿ ರೂಟ್ಸ್ ಗಳ ಡೆವಲಪ್ಮೆಂಟ್ ಚೆನ್ನಾಗಿ ಆಗತೈತಿ. ನಮ್ಮ ಡಾಕ್ಟರ್ ಸಾಯಿಲ್ ಅಂದ್ರೆ ಮೈಕ್ರೋಬಿ ಕಂಪನಿ ಫೋಕಸ್ ಮಾಡ್ತಾ ಇರೋದು ಇವತ್ತು ಭೂಮಿ ಬಗ್ಗೆ.
ಹೌದಲ್ರಿ, ಎಲ್ಲಾನು ಭೂಮಿಗೆ ಕೊಡ್ತಾ ಇದೀವಿ ನಾವು. ಭೂಮಿ ಯಾಕಂದ್ರೆ ಭೂಮಿ ಸುಧಾರಣೆ ಆಯ್ತಪ್ಪ ಅಂದ್ರೆ ಏನಾಕೈತೆ ಅಂದ್ರೆ ಬೆಳೆ ಚೆನ್ನಾಗಿ ಬಂದೇ ಬರತ್ರಿ. ಹೌದಲ್ರಿ, ಮೇನ್ ಕಾನ್ಸೆಪ್ಟ್ ಇವತ್ತು ನೋಡಬಹುದು. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ದ್ವಿದಳ ಧಾನ್ಯ ಅಂತೇಳಿ ಇವತ್ತು ಕಡ್ಲೆನ ಹಾಕೊಂಡಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಕಡ್ಲೆ ಅಂತ ಕರಿತೀವಿ, ಈ ಕಡ್ಲೆನ ಹಾಕೊಂಡಿದ್ದಾರೆ. ಇವತ್ತು ಈ ತರ ಒಂದು ಗಿಡ ಬಂದಿದೆ. ಇವತ್ತು ನೋಡ್ರಿ, ನಿರಂತರವಾಗಿ ಈ ತರ ಬೆಳಿಬೇಕಂದ್ರೆ ನೀವ್ ಏನ್ ಮಾಡ್ಕೋಬೇಕಂದ್ರೆ ಮೊದಲು ಮೂಲವಾಗಿ ಮಣ್ಣನ್ನ ರೆಡಿ ಮಾಡ್ಕೋಬೇಕು. ಮಣ್ಣನ್ನ ರೆಡಿ ಮಾಡ್ಕೋಬೇಕಂತಂದ್ರೆ ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಫೀಲ್ಡ್ ಆಫೀಸರ್ ನಿಮ್ಮ ತೋಟಕ್ಕೆ ಬಂದು ಯಾವ ರೀತಿ ನೀವು ಜೈವಿಕ ಮತ್ತು ಭೌತಿಕ ಗುಣಗಳನ್ನ ನಿಮ್ಮ ಭೂಮಿಯಲ್ಲಿ ಸರಿಪಡಿಸಬೇಕಂತ ಮಾಹಿತಿಯನ್ನ ಬಂದು ನಿಮಗೆ ಅಲ್ಲೇ ಬಂದು ಕೊಡ್ತಾರೆ. ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ತಾಲೂಕದಲ್ಲಿ ನಮ್ಮ ಫೀಲ್ಡ್ ಆಫೀಸರ್ ಇದ್ದಾರೆ, ನಿಮ್ಮ ತೋಟಕ್ಕೆ ಬಂದು ಉತ್ತಮವಾದಂತಹ ಸರ್ವಿಸ್ ಅನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.